हेलो फ्रेंड्स वेलकम टू प्रेमा रेसिपीಸ್। ಇವತ್ತು ನಾವು ಹೆಸರು ಕಾಳು ಹುಳಿ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ। ಈ ಸಾರು ಏನಾದರೂ ನೀವು ಒಂದ್ಸಲ ಮಾಡ್ಕೊಂಡ್ರೆ ವಾರದಲ್ಲಿ ಒಂದ್ಸಲನಾದರೂ ನೀವೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ। ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ನೀವು ಸಹ ಇದೇ ರೀತಿ ಮಾಡ್ಕೊಳ್ಬೋದು। ಮಿಕ್ಸಿ ಜಾರಲ್ಲಿ 10 ಸಾಂಬಾರ್ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ। ಹಾಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿನೂ ಹಾಕ್ಕೊಳ್ತಿದ್ದೀನಿ। ನಿಮ್ಮ ಹತ್ರ ಸಾಂಬಾರ್ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಸೈಜಿನ ಈರುಳ್ಳಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು। ಈಗ ಖಾರಕ್ಕೆ 2 ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಹಾಕ್ತಿದ್ದೀನಿ। ಈ ಸಾಂಬಾರು ಪುಡಿನಲ್ಲೇ ಖಾರ ಇರುತ್ತೆ, ಅದರಿಂದ ಮತ್ತೆ ನಾವು ಅಚ್ಚಕಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ। ಚಿಟಿಕೆಯಷ್ಟು ಅರಿಶಿನ, ಹಾಗೆ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ। ಹುಣಸೆ ರಸ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ। ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ। ಇಷ್ಟೇ ಇಂಗ್ರೀಡಿಯೆಂಟ್ಸು, ಬೇರೆ ಏನೂ ಹಾಕೋಕ್ಕೆ ಹೋಗಬೇಡಿ। ಹಾಗೆ ಸ್ಟವ್ ಮೇಲೆ ಕುಕ್ಕರ್ ಬಿಸಿ ಮಾಡಿ 150 ಗ್ರಾಮಷ್ಟು ಹೆಸರು ಕಾಳನ್ನು 2 ಗಂಟೆ ನೆನೆಸಿಟ್ಟು ಹಾಕ್ಕೊಳ್ತಿದ್ದೀನಿ। ನೀವು ತುಂಬ ಹೊತ್ತು ನೆನೆಸಿಟ್ಕೊಂಡ್ಬಿಟ್ರೆ ಹೆಸರು ಕಾಳು ತುಂಬ ಮೆತ್ತಗೆ ಬೆಂದೋಗುತ್ತೆ। 2 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು। ಹಾಗೆ ಇದರಲ್ಲೇ 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ। ನಂತರ ತರಕಾರಿ ನೋಡಿ, ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ, 3 ಬದನೆಕಾಯಿ 2 ಆಲೂಗಡ್ಡೆ ಇಷ್ಟು ಮಾತ್ರ ಹಾಕ್ತಿದ್ದೀನಿ। ನೀವು ಬೇರೆ ತರಕಾರಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ। ನಂತರ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ, ಆ ಮಸಾಲೆನ ಈ ಜಾಗದಲ್ಲಿ ಸೇರಿಸ್ಕೊಳ್ಳೋಣ। ಹಾಗೆಯೇ ಅದೇ ಮಿಕ್ಸಿ ಜಾರಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕಿ ತೊಳೆದು ಆ ನೀರನ್ನು ಸೇರಿಸ್ತಾ ಇದ್ದೀನಿ। ಈ ಸಾರಿಗಂತೂ ಯಾವಾಗಲೂ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಬೇಕು, ಏಕೆ ಅಂದರೆ ಹೆಸರು ಕಾಳು ಬೆಂದ ನಂತರ ಸಾರು ತುಂಬ ಬೇಗ ಗಟ್ಟಿ ಆಗೋಗುತ್ತೆ, ಅದರಿಂದ ಹೆಚ್ಚಿಗೆ ಸೇರಿಸ್ಕೊಳ್ಳಿ। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ನೋಡಿದ್ರಲ್ಲ ನನಗೆ ಎಷ್ಟೊಂದು ನೀರು ಹಾಕ್ಕೊಂಡಿದ್ದೀನಿ ಅಂತ, ಬೆಂದ ನಂತರ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ತಿಕ್ಕಾಗಿರುತ್ತೆ ಅಂತ। ಓಕೆ, ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳೋಣ। ಓಕೆ ಫ್ರೆಂಡ್ಸ್, ಈಗ 3 ವಿಸಿಲ್ ಆಗಿದೆ। ವಾವ್, ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ನಮಗೆ ರುಚಿಯಾಗಿರೋಂಥ ಹೆಸರು ಕಾಳು ಸಾರು ರೆಡಿ ಆಗೋಯ್ತು। ಹಾಗೆ ಹೆಸರು ಕಾಳು ನೋಡಿ ಕರೆಕ್ಟಾಗಿ ಬೆಂದಿದೆ, ತುಂಬಾ ಮೆತ್ತಗಾಗಿಲ್ಲ, ಹಾಗೆ ಕಾಳು ಹಾಗೇನೂ ಇಲ್ಲ, ಕರೆಕ್ಟಾಗಿ ಬೆಂದಿದೆ। ಓಕೆ, ಈಗಂತೂ ಸಾರು ರೆಡಿ ಆಯಿತು। ನಾವು ಒಗ್ಗರಣೆನೂ ಹಾಕ್ಕೊಂಬಿಡೋಣ। 1 ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ, ಇದರಲ್ಲೇ ಸಾಸಿವೆ ಹಾಕ್ಕೊಳ್ತಿದ್ದೀನಿ। ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ। ಈ ಸಾಸಿವೆ ಸಿಡಿದ ನಂತರ ಸಾರಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಒಗ್ಗರಣೆ ಸಹ ರೆಡಿ ಆಗೋಯ್ತು। ನಮಗೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ, ಗಡಿಬಿಡಿಗೆ ಏನಾದರೂ ಸಾಂಬಾರು ರುಚಿಯಾಗಿ ಮಾಡಬೇಕು ಅಂದಾಗ ಈ ರೀತಿ ಸಾರನ್ನು ಮಾಡ್ಕೊಂಬಿಡಿ। ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಹಾಗೆ ನೀವು ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು। ಹಾಗೆಯೇ ದೋಸೆ ಚಪಾತಿಗೂ ಚೆನ್ನಾಗಿರುತ್ತೆ, ರೈಸು ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ। ಓಕೆ, ಈಗಂತೂ ನಾನು ರೈಸ್ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ। ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ನಾವು ಸಾರು ಮಾಡ್ಕೊಂಡಿವಿ ಅಂತ। ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ। ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ। ಥ್ಯಾಂಕ್ ಯು।